ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A2Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಲ್ಲಿ ನಡೆಯಿತು. ಪ್ರಾಧಿಕಾರದ ನೂತನ ಅಧ್ಯಕ್ಷ BY ರಾಜೇಶ್ ಯಲ್ಲಪ್ಪ ಸೇರಿದಂತೆ ಸದಸ್ಯರಾದ ಸುದೈ ನಾಣಯ್ಯ, ಕಾನೆಹಿತ್ಲು ಮಂಡಪ್ಪ, RP ಚಂದ್ರಶೇಖರ್ ಹಾಗೂ ಮಿನಾಜ್ ಪ್ರವೀಣ್ ಅಧಿಕಾರವನ್ನು ಸ್ವೀಕರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಮಂತರಗೌಡ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು. ಇರೋಂಥ ಅವಧಿಗಳಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ, ಕಾನೂನು ಬದ್ಧತೆಯಲ್ಲಿ ಎಷ್ಟು ಕೆಲಸ ಮಾಡ್ತೀವಿ, ಅದೇ ಶಾಶ್ವತ ಉಳಿಯೋದು. ಅವಕಾಶ ಹೋಗಾದ್ಮೇಲೆ ಇದು ಮಾಡ್ಬೋದಾಗಿತ್ತು, ಅದು ಮಾಡ್ಬೋದಾಗಿತ್ತು ಅಂತ ಪಶ್ಚಾತ್ತಾಪ ಪಡೋದು ಬೇಡ. ಹೌದು, ನೀವು ಹೇಳ್ದಂಗೆ ಈ ಯೋಜನಾ ಪ್ರಾಧಿಕಾರದಲ್ಲಿ ಹಲವಾರು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೇನು ಸುರೇಯ ಮೇಡಮ್ ಇದ್ದಂಥ ಸಂದರ್ಭದಲ್ಲೂ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದವ್ರೆ, ಕಳಸಲಿನೂ ಕೆಲಸ ಮಾಡ್ಕೊಂಡು ಬಂದವ್ರೆ. ನಾನು ಒಂದಂತೂ ಸಲಹೆ, ಮಡಿಕೇರಿ ಟೌನು ಹಾಗೂ ಸುತ್ತಮುತ್ತ 4-3 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಬರ್ತದೆ, ನಮ್ಮಲ್ಲಿ ಅದ್ಭುತವಾದ ಜಾಗ, ಅದನ್ನ ಉಳಿಸ್ಕೊಳ್ಳೋದಂತೂ ನಿಮ್ಮ ಜವಾಬ್ದಾರಿ. ಯಾಕೆ ಅಂತಂದ್ರೆ ಹಲವಾರು ವಿಚಾರದಲ್ಲಿ ನೀವು ಹೇಳ್ದಂಗೆ ಅನ್ಕಂಟ್ರೋಲ್ಡ್ ಡೆವಲಪ್ಮೆಂಟ್ ಆಯ್ತಾ ಇಲ್ಲ ಈ ಸಂದರ್ಭದಲ್ಲಿ. ಅದರಲ್ಲಿ ನಮ್ಮ ಈ ಪವಿತ್ರದಂಥ ಈ ಲಕ್ಷಣ ಅಂತ ಇರೋಂಥ ಜಾಗನ ನಾವು ಉಳಿಸ್ಕೋಬೇಕು ಅಂತಲೂ ನಾವು ಒಂದು ಗುರಿ ಹಾಕಿ ನಾವು ಇಟ್ಕೋಬೇಕಾಗತ್ತೆ. ಏನಂತಂದ್ರೆ ಹೌದು, ಡೆವಲಪ್ಮೆಂಟ್ ಬೇಕು, ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಏನು, ಪರಿಸರನ ಹಾನಿ ಆದಂಗೆ ಅಭಿವೃದ್ಧಿ ಹೆಂಗ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಮಾಡಬೇಕು. ಹೌದು, ನನ್ಗೆ ಗೊತ್ತಿರಂಗೆ ಇರೋಂಥ ಒಬ್ಬ ವಕೀಲರವರೇ, ಒಬ್ಬರು ಮಾಜಿ ಸೈನಿಕರವರೇ, ಎಲ್ಲ ರೀತಿಲಿ ನೀವು ಹೇಳ್ದಂಗೆ ಒಂದು ಟೀಮ್ ಆಗಿರೋದ್ರಿಂದ ಅದನ್ನ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ರೆ 100% ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಈ ಸಂದರ್ಭ ಕಾಂಗ್ರೆಸ್ ಮುಖಂಡರಾದ TP ರಮೇಶ್, ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ವೀಣಾ ಅಚ್ಚಯ್ಯ, ಕೆಪಿಸಿಸಿ ವಕ್ತಾರ M ಲಕ್ಷ್ಮಣ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ HA ಹಂಸ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುರಯ್ಯ ಅಬ್ರಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಸಭೆ ವತಿಯಿಂದ ಪ್ರಾಧಿಕಾರದ ನೂತನ ಅಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ BY ರಾಜೇಶ್ ಯಲ್ಲಪ್ಪ ಅವರಿಗೆ ಹೂಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಲಾಯಿತು. ದೊಡ್ಡ ಹೊಣೆಗಾರಿಕೆಯನ್ನು ವಹಿಸಿದ್ದೇವೆ. ಎಲ್ಲರಿಂದಲೂ ಪ್ರೋತ್ಸಾಹಕ್ಕಾಗಿ ಜೋರಾದ ಚಪ್ಪಾಳೆ ಬರಲಿ. ಹಾಗೆಯೇ ಶ್ರೀಮತಿ ಮೀನಾಸ್ ಪ್ರವೀಣ್, RP ಚಂದ್ರಶೇಖರ್, ನಾಣಯ್ಯನವರ ಸುಪುತ್ರರು ಪ್ರಸ್ತುತ ವಕೀಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಮತ್ತು ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ಮಡಿಕೇರಿ ನಗರದಲ್ಲಿ ನಾನು ಕಂಡಂತೆ ನಾನು ಅನುಭವಿಸಿದಾಗೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ನಾವು ಅನುಭವಿಸ್ತೇವೆ. ಈಗಾಗಲೇ ಸುರೇ ಅವರು ಹೇಳಿದಾಗೆ ಮಡಿಕೇರಿ ಈ ಮೂಡ ಕಚೇರಿಗೆ ಒಂದು ಸ್ವಂತ ಕಚೇರಿ ಇಲ್ಲದಿರುವಂಥ ಒಂದು ವಿಚಾರ ಇರ್ಬೋದು. ಈಗಾಗಲೇ ವಿಚಾರವನ್ನು ನಾವು ಶಾಸಕರ ಬಗ್ಗೆ ಸಾಕಷ್ಟು ಇದ್ರ ಬಗ್ಗೆ ನಾವು ವಿಚಾರಿಸ್ತೇವೆ. ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಇದೀಗ ಈ ಕಟ್ಟಡ ಏನಿದೆ ಇದು ಸಾರಿಗೆ ಇಲಾಖೆಯ ಅಧೀನದಲ್ಲಿರೋದ್ರಿಂದ ಇವರು ಬಾಡಿಗೆ ಕೊಡುವಂಥ ಕೆಲಸಗಳು ನಡೀತಾ ಇದನ್ನು ಒಂದು ಸ್ವಂತಕ್ಕೆ ಒಂದು ಕಟ್ಟಿಗೆ ಮಾಡಿಕೊಂಡು ಒಂದು ಸ್ವಂತ ಕಚೇರಿಯನ್ನು ಮಾಡುವಂಥ ಉದ್ದೇಶ. ಹಾಗೆ ಅದರ ಜೊತೆಯಲ್ಲಿ ಮಡಿಕೇರಿ ನಗರದಲ್ಲಿ ಸಾಕಷ್ಟು ಮೂಢದಿಂದ ಆಗುತ್ತಿರುವಂಥ ಕೆಲವು ಬಹುಶಃ ಈಗ ನಮಗೆ ಗೊತ್ತಿರುವ ಹಾಗೆ ಮಡಿಕೇರಿ ನಗರಸಭಾ ಸದಸ್ಯನಾಗಿ ನಾನು ಕೂಡ ಕೆಲಸ ಮಾಡ್ತಿರೋದ್ರಿಂದ ನಗರಸಭೆಯಲ್ಲಿ ಫಾರ್ಮ್ ನಂಬರ್ 3ಗೆ ಅಥವಾ ಕೆಲವಾರು ವಿಚಾರಗಳಿಗೆ ಮೂಢದಿಂದ ಒಂದು ಪರ್ಮಿಷನ್ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿಂದ ಬರೆದು ಕೊಡ್ತಾ ಇದ್ದಾರೆ, ಆದರೆ ಅವ್ರು ನಮ್ಮ ಅವಶ್ಯಕತೆ ಇಲ್ಲ, ನೀವು ಮಾಡ್ಕೊಳ್ಬೋದು ಅಂತ ಹೇಳೋದನ್ನು. ಸೊ ಹೀಗಾಗಿ ನಾನು 2 ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರೋಂಥ ಆ ಸಮಸ್ಯೆಯನ್ನು ಭಾಳಷ್ಟು ಬೇಗ ಶೀಘ್ರದಲ್ಲಿ ನಾನು ಅದನ್ನು ಪರಿಹಾರ ಮಾಡಿಕೊಡ್ತೀನಿ ಅಂತ ಕೂಡ ನಮ್ಮ ಸ್ನೇಹಿತರಿಗೆ ನಾನು ಮಂತರಗೌಡರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೋತೀನಿ. ದಯಮಾಡಿ ನಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲರಿಗೂ ಅಧಿಕಾರ ಸಿಗಬೇಕು. ಆಗಲೇ ಕಾಂಗ್ರೆಸ್ ಉಳಿಯೋದು.
ನನಗೆ ಭಾಳ ಬೇಸರ ಇದೆ ವೈಯಕ್ತಿಕವಾಗಿ. 14 ತಿಂಗಳಾಯಿತು. ಇಷ್ಟು ಕಾಲ ಯಾರಿಗಾದ್ರೂ ಒಬ್ಬರು ಅಧ್ಯಕ್ಷರು ಮಾಡ್ಬೋದಾಗಿತ್ತು, ಪದಾಧಿಕಾರಿಗಳನ್ನ ನೇಮಿಸುವಂಥ ಕೆಲಸವನ್ನು ಮಾಡ್ಬೋದಿತ್ತು ನಮ್ಮ ಸರ್ಕಾರ. 20 ತಿಂಗಳು ಅಂದರೆ 60 ತಿಂಗಳಿಗೆ 3 ಟರ್ಮ್ 3 ಜನ ಕೊಡ್ಬೋದಾಗಿತ್ತು. ನನಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನಾನು ಮಂತ್ರಗೌಡರಲ್ಲಿ ಮನವಿ ಮಾಡ್ಕೋತೀನಿ, ನೀವು ನಿಮ್ಮ ನಾಳೆ 18ನೇ ತಾರೀಕು CLP ಸಭೆ ಇದೆ, ಆ ಸಭೆಗೆ ಹೋಗುವಂಥದ್ದಕ್ಕೆ ನಿಮಗೆ ಮಾತ್ರ ಅವಕಾಶ ಇರೋದು. ಭಾಳ ಸ್ಟ್ರಾಂಗ್ ಆಗಿ ಇದನ್ನು ರೈಸ್ ಮಾಡಿ ಸರ್, ಪ್ಲೀಸ್. ಅಂದರೆ ಸುಮಾರು 39 ವರ್ಷಗಳ ಹಿಂದೆ ನಾನು ಈ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೆ. ಕೂರ್ಲಿಕ್ಕೆ ಕುರ್ಚಿ ಇರಲಿಲ್ಲ, ಇರಲಿಕ್ಕೆ ಸಭಾಂಗಣ ಇರಲಿಲ್ಲ, ಯಾವುದೂ ಇರಲಿಲ್ಲ, ಸಂಬಳ ಕೂಡ ಸರಿ ಸಿಗ್ತಾ ಇರಲಿಲ್ಲ. ಆ ಕಾಲದ ಯೋಜನಾ ಪ್ರಾಧಿಕಾರದಿಂದ ಇಲ್ಲಿಯವರೆಗೆ ಮೂಡವನ್ನು ನೋಡ್ಕೊಂಡು ನಾನು ಬಂದಿದ್ದೀನಿ. ಮಡಿಕೇರಿ ಆಗಬೇಕಾದಂಥ ಯೋಜನಾಬದ್ಧವಾಗಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸವನ್ನು ಸಂಪೂರ್ಣವಾಗಿ ಇನ್ನೂ ಕೂಡ ಮಾಡಲಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಮಡಿಕೇರಿ ನಗರ ಮತ್ತು ಮಡಿಕೇರಿ ನಗರದ 8 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಹಾಗೆ ಈ ಮೂಡ ಇವತ್ತು ರಚನೆಗೆ ಬಂದಿದೆ. ಬಹುಶಃ ಮೂಡ ಬೇಕಾ ಬೇಡವಾ ಅಂತ ಹೇಳ್ತಕ್ಕಂಥ ತರ್ಕ ಕೂಡ ಹಿಂದಿನ ಸರ್ಕಾರದಲ್ಲಿ ಇತ್ತು. ಆದರೆ ಮೋಕ್ಷ ಕೊಟ್ಟಿದ್ದು ಮೂಡ ಅಧ್ಯಕ್ಷರಾಗಿ ಈ ಒಂದು ಜವಾಬ್ದಾರಿ ನಿಭಾಯಿಸಿ ಅಂತ. ಬರೀ 1 ವರ್ಷ ತಿಂಗಳು 18 ಮಂತ್ಸ್ ನಂದು ಅವಧಿ ಇತ್ತು. ಅಂದರೆ ಒಳ್ಳೆ ಅವಕಾಶ ಕೊಟ್ಟಿದ್ದು ನಮ್ಮ ಯುವಕರಿಗೆ ಏನು ಕೆಲಸ ಮಾಡಬೇಕು, ಜನರಿಗೆ ನಾವು ಯಾವ ಥರ ಸ್ಪಂದಿಸಬೇಕು ಅಂತ ಒಳ್ಳೆ ವೇದಿಕೆ. ಅದೇ ನಾನು ಕನಸಿಟ್ಕೊಂಡಿದ್ದೀನಿ. ರಾಜೇಶ್ ಯಲ್ಲಪ್ಪ ಬೀಂಗ್ ಮೈ ಏರಿಯಾ ಕೌನ್ಸಿಲರ್ ತುಂಬ ಒಳ್ಳೆ ಕೆಲಸನೂ ನಮ್ಮ ಏರಿಯಾಗೆ ಮಾಡಿದ್ದಾರೆ. ಅದೇ ಥರ ಮೂಡನಲ್ಲಿ ಅವರು ಒಳ್ಳೆ ಅವಕಾಶ ಕೊಟ್ಬಿಟ್ಟು ಏನು ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ ಅದೆಲ್ಲ ಅವ್ರಿಗೆ ಸ್ಪಂದಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಮತ್ತು ಇನ್ನೊಂದು ಮಡಿಕೇರಿ ಪ್ರಾಧಿಕಾರದ ಅಧ್ಯಕ್ಷರು ನೇಮಕವಾಗದೆ ಅಂತಹ ಒಂದು ಸ್ಥಿತಿ ಇರುವಾಗ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಶ್ರೀಯುತ ಮಂತರಗೌಡರವರು ಇವತ್ತು ಒಂದು ಅಧಿಕಾರವನ್ನು ಕೊಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಮಾನ್ಯ ಶಾಸಕರೇ, ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾದಂತಹ ರಾಜೇಶ್ ಯಲ್ಲಪ್ಪನವರೇ, ಅವರ ಜೊತೆ ಈ ಒಂದು ಪ್ರಾಧಿಕಾರಕ್ಕೆ ಆಯ್ಕೆಯಾದಂತಹ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ದಕ್ಷಿಣ ಕೊಡಗಿನಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಲಕ್ಷ್ಮಣತೀರ್ಥ ನದಿಯ ಹರಿವಿನ ಪ್ರಮಾಣ ತೀವ್ರ ಹೆಚ್ಚಳಗೊಂಡಿದೆ. ಪೊನ್ನಂಪೇಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ನದಿ, ತೊರೆ, ಗದ್ದೆ, ಕಾಫಿ, ಅಡಿಕೆ ತೋಟಗಳು ಜಲಾವೃತಗೊಂಡಿವೆ. ಕೆಲವು ಕಡೆ ರಸ್ತೆ ಮೇಲೆ ಮಳೆ ನೀರು ರಭಸವಾಗಿ ಹರಿಯುತ್ತಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಲಕ್ಷ್ಮಣತೀರ್ಥ ನದಿಯ ನೀರಿನ ಹರಿವು ವಿಪರೀತ ಹೆಚ್ಚಳವಾಗಿರುವ ಕಾರಣ ಹರಿಹರ ಗ್ರಾಮದಿಂದ ಕೋತೂರು ಮಾರ್ಗವಾಗಿ ಕಾನೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮೇಲೆ ಸುಮಾರು 200 ಮೀಟರ್ವರೆಗೆ ನೀರು ಹರಿಯುತ್ತಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡು ವಾಹನ ಸಂಚಾರ ಮತ್ತು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಗಿದೆ. ಕಾನೂರು ಸೇತುವೆಯ ಬಳಿಯೂ ನೀರಿನ ಹೆಚ್ಚಳವಾಗಿದ್ದು ಹೊಳೆಯ ಸುತ್ತಮುತ್ತಲಿನ ಗದ್ದೆಗಳು ಜಲಾವೃತಗೊಂಡಿವೆ. ಅಲ್ಲಲ್ಲಿ ವಿದ್ಯುತ್ ತಂತಿಗಳ ಮೇಲೆ ಮರ ಬಿದ್ದಿರುವ ಕಾರಣ ಹಲವು ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಕೀರೆಹೊಳೆಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಕಾರಣ ಬೆಸಗೂರು, ಬೆಕ್ಕೆಸೊಡ್ಲೂರು ಗ್ರಾಮಗಳ ಗದ್ದೆಗಳು ನೀರಿನಿಂದ ತುಂಬಿ ತುಳುಕುತ್ತಿವೆ. ಹಲವೆಡೆ ಚರಂಡಿಯ ವ್ಯವಸ್ಥೆ ಇಲ್ಲದೆ ರಸ್ತೆ ಮೇಲೆ ನೀರು ಹರಿಯುತ್ತಿರುವ ಕಾರಣ ಸಾರ್ವಜನಿಕ ಸಂಚಾರಕ್ಕೆ ತೊಂದರೆಯಾಗಿದೆ. ನಿಟ್ಟೂರು, ಕಾರ್ಮಾಡು, ಕೊಟ್ಟಗೇರಿ ಭಾಗದಲ್ಲಿ ಲಕ್ಷ್ಮಣತೀರ್ಥ ನದಿ ತುಂಬಿ ಹರಿತಾ ಇದ್ದು ನದಿ ಪಾತ್ರದ ಗದ್ದೆಗಳು ನೀರಿನಲ್ಲಿ ಮುಳುಗಿವೆ. ಶ್ರೀಮಂಗಲ, ನಾಲ್ಕೇರಿ ಸಂಪರ್ಕ ಸೇತುವೆ ಮೇಲೆ ನೀರು ಹರಿಯುತ್ತಿದ್ದು ವಾಹನ ಸಂಚಾರ ಕಡಿತಗೊಂಡಿದೆ. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ.
ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. Mulia Jewels, creating happiness. One more opportunity for the student beyond academics to emerge as a leader. SBRR Mahajana First Grade Autonomous College, accredited A grade by NAC, having 4 decades of experience in higher education. Admissions open for the year 2024 and 25 for BCom, BA, BCA, BSc, BBA, BSc with Criminology and Forensic Science, Psychology and Biochemistry. In addition, BBA Hotel and Hospitality along with Aviation and International Tourism. NSS, NCC, Sports, Cultural and other co-curricular activities are encouraged. 30 plus value-added and skill enhancement courses. Meritorious students are provided free shift scholarships. Students with 95% and above in second PUC are exempted from program fee. Concession for all achievers in sports. Hostel facility for boys and girls. Contact Mahajana College, Mysuru. ಕಳೆದ 2 ವರ್ಷಗಳಿಂದ ಕಳ್ಳತನ, ದರೋಡೆ ಹೀಗೆ ಹಲವು ಪ್ರಕರಣಗಳು ಸೋಮವಾರಪೇಟೆ ಮತ್ತು ಸುತ್ತಮುತ್ತಲ ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದ ಚಿನ್ನಾಭರಣ, ದುಡ್ಡು, ವಸ್ತುಗಳು ಕಳವಾಗ್ತಾ ಇದ್ದು, ಸ್ಥಳೀಯ ಪೊಲೀಸ್ ಇಲಾಖೆ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ವಿಫಲವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಪಟ್ಟಣದ ಅಕ್ಕಪಕ್ಕದ ಹಳ್ಳಿಗಳಾದ ಕರ್ಕಳ್ಳಿ, ಹಳ್ಳದಿಣ್ಣೆ, ಕಾಗಡಿಕಟ್ಟೆ, ಬಜಗುಂಡಿ ಹೀಗೆ ಕೆಲವು ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದ ಮನೆ ಕಳ್ಳತನವಾಗಿದ್ದು, ವರ್ಷ ಮುಗಿತಾ ಬಂದರೂ ಕಳ್ಳರನ್ನ ಪತ್ತೆ ಹಚ್ಚಿ ಚಿನ್ನಾಭರಣ, ಹಣ, ಮುಖ್ಯ ವಸ್ತುಗಳನ್ನು ಕಳ್ಕೊಂಡ ಕುಟುಂಬಗಳಿಗೆ ಪರಿಹಾರ ದೊರಕಿಸಿಕೊಡುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಕೆಲವು ಕಡೆ ಕಳ್ಳತನವಾದ ಮನೆಯ ಸಿಸಿಟಿವಿ ಫುಟೇಜ್ಗಳಲ್ಲಿ ಕಳ್ಳರ ಸುಳಿ ದೊರಕಿದ್ರೂ ಕೂಡ ಕಳ್ಳರನ್ನ ಹಿಡಿತಾ ಇಲ್ಲ. ಕಳ್ಳರು ಸ್ಥಳೀಯರೇ ಆಗಿದ್ದಾರೆ, ಹೊರಗಡೆಯಿಂದ ಬಂದು ಕದಿಯುವ ಕಳ್ಳರಲ್ಲ. ಕೆಲವು ಪೊಲೀಸರಿಗೆ ಮಾಹಿತಿ ಸಿಕ್ಕರೂ ಕೂಡ ಅವರನ್ನ ಬಂಧಿಸುವಲ್ಲಿ ಧೈರ್ಯಹೀನರಾಗಿದ್ದಾರೆ. ವಸ್ತುಗಳನ್ನು ಕಳ್ಕೊಂಡ ನಿರಾಶ್ರಿತರು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಹೆಸರು ರಘು ಅಂತ ಹೇಳ್ಬಿಟ್ಟು, ಕೌಡಿಕಟ್ಟೆ, ಸೆಕೆಂಡ್ ಚೌಡ್ರು, ದೊಡ್ಡ ಮಾಡ್ತೆ. 2022ರಲ್ಲಿ ಆಗಸ್ಟ್ 14ರಿಂದ ನಮ್ಮಲ್ಲಿ ಕಳ್ತನ ಆಗಿದೆ. 5 ಗಂಟೆ 5 ಕಾಲಿಗೆ ನಾನು ಮನೆಯಲ್ಲಿದ್ದಾಗ ಇದ್ದ ಟೈಮಿನಲ್ಲಿ ಬಂದು ಹಿಂದ್ಗಡೆ ಬಂದು ಕೈ ಕಾಲೆಲ್ಲ ಕಟ್ಟಿ ಬಟ್ಟೆ ಹಾಕಿ ಹೊಡೆದು ಮತ್ತು ಕತ್ತಿ ದೊಣ್ಣೆ ಹಿಡಿದುಬಿಟ್ಟು ಚಿನ್ನ, ಹಣ ಎಲ್ಲ ದೋಚ್ಕೊಂಡು ಹೋಗಿದ್ದಾರೆ. ಅದೊಂದು ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಆದರೂ ಅವರು ಅದಕ್ಕೇನು ಮಾಹಿತಿನೂ ಸಿಕ್ಕಿಲ್ಲ. 2 ವರ್ಷದ ಆಗಿದೆ. DSP, SP
ಇನ್ಸ್ಪೆಕ್ಟ್ರ್ ಎಲ್ಲರೂ ಹೋಗಿ ಹೊಸ ಹೋಗ್ತಾ ಇದ್ದೀನಿ, ಆದರೂ ಅದಕ್ಕೆ ನಮ್ಮ ಮಾಹಿತಿ ಸಿಕ್ಕಿಲ್ಲ. ಅದಕ್ಕೆ ಒಂದು ಒಳ್ಳೆಯ ನ್ಯಾಯ ನಮಗೆ ಕೊಡಬೇಕು ಅಂತ ನಾವು ವಿನಂತಿ ಕೇಳ್ತಿದ್ವಿ. 2022 ಆಗಸ್ಟ್ 14 ಅದು ನಮ್ಮನೇಲಿ ಕಳ್ತನ ಆಗಿತ್ತು. ಸಾಮಾನ್ಯ 100-150 ಗ್ರಾಮು ಚಿನ್ನ ಹೋಗುಂಟು. ಇಷ್ಟವರೆಗಾದರೂ ಯಾವ ಮಾಹಿತಿ ಪೊಲೀಸ್ ಸ್ಟೇಷನ್ SP DSP ಎಲ್ಲ ಹೋಗಿ ಸ್ಟೇಷನಿಗೆ ಹೋಗಿ ಎಲ್ಲ ಮಾಹಿತಿ ಕೊಟ್ಟು ಯಾವ ಒಂದು ಕ್ರಮ ಕೈಗೊಂಡಿಲ್ಲ ಅವರು. ಇದಕ್ಕೆ ನಮಗೊಂದು ಸರಿಯಾದ ಒಂದು ಮಾಹಿತಿನ ಕಂಡು ಯಾರು ಅಂತ ಕಂಡಿಡಿದು ನಮಗೆ ಒಳ್ಳೇದು ಮಾಡಿ ಕೊಡ್ತೀನಿ ಅಂತ ಹೇಳ್ತೀನಿ. ನಾನು ಸೋಮವಾರಪೇಟೆ ತಾಲೂಕು ಬಳಗುಂದ ಗ್ರಾಮದ ಗಣೇಶ್ ಅಂತೇಳಿ ಹೇಳ್ತಿರೋದು. ಏನಂತ ಹೇಳಿದ್ರೆ, ನಮ್ಮಲ್ಲಿ ಒಂದು 3 ತಿಂಗಳ ಹಿಂದುಗಡೆ ಮನೆ ಕಳವಾಗಿದೆ. ಅದು ನಾವು ಇಲ್ಲದ ಟೈಮಲ್ಲೇ ನೋಡಿ ಅದೇ ದಿವಸ ಕಳವು ಮಾಡಿದ್ದೀವಿ. ನಾವು ಒಂದು ದಿವಸ ಮಾತ್ರ ಮನೆಯಲ್ಲಿ ಇರಲಿಲ್ಲ, ನೆಕ್ಸ್ಟ್ ಡೇ ಬಂದಿದ್ದೀವಿ. ಬರುವಾಗ ಮನೆ ಹಿಂದುಗಡೆ ಬಾಗಿಲು ಎಲ್ಲ ಒಡೆದು, ಒಳಗಡೆ ಆಲ್ಮರ ಎಲ್ಲ ಒಡೆದು ಕಳವು ಮಾಡಿ CCTV DVR ಸಹ ತಗೊಂಡೋಗಿ ಒಳಗಡೆ ಮೆಣಸಿನ ಪುಡಿ ಎಲ್ಲ ಚೆಲ್ಲಿದ್ದಾರೆ. ಮನೆ ಅಡುಗೆ ಮಾಡುವ ಮೆಣಸಿನ ಪುಡಿ ಎಲ್ಲ ಚೆಲ್ಲಿದ್ದಾರೆ. ಆ ಕೂಡಲೇ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸವರು ಕೂಡಲೇ ಬಂದು ಎಲ್ಲ ನೋಡಿ ಎಲ್ಲ ಪರಿಶೀಲನೆ ಮಾಡಿ ಕಂಪ್ಲೇಂಟ್ ನಮ್ಮ ಕೈಯಲ್ಲಿ ತೊಗೊಂಡಿದ್ದಾರೆ. ಆದ್ರೂ ಇನ್ನೂ ಸಹ ಯಾರು ಅಂತ ನಮಗೆ ಪತ್ತೆ ಆಗಲಿಲ್ಲ. ಆದ್ದರಿಂದ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಇದನ್ನು ಗಮನಿಸಿ ಇದು ಯಾರು ಅಂತ ಅಕ್ಕಪಕ್ಕದಲ್ಲೂ ಸಹ ತುಂಬ ಕಳವಾಗ್ತಾ ಇದೆ. ಆದ್ರೂ ಸೋಮವಾರಪೇಟೆ ಪೊಲೀಸರು ವಿಫಲವಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ನಾವು ಇನ್ನು ಮುಂದೆ ಇಲ್ಲಿ ಹೋಗೋದಾದ್ರೂ ಪೊಲೀಸ್ ಸ್ಟೇಷನ್ಗೆ ತಿಳಿಸೇ ಹೋಗಬೇಕಾಗ್ತದೆ. ಯಾವಾಗಲೂ ಆ ರೀತಿ ಮಾಡಿದ್ರೆ ಅವರೇನು ಮನೆಯಲ್ಲಿ ಬಂದು ಅವರೇನು ಪಾರ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ತಾವುಗಳು ಮೇಲಾಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಈ ಯಾರು ಕದ್ದಿದ್ದಾರೆ ಅದನ್ನು ಹಿಡಿದುಕೊಡ್ಬೇಕು ಅಂತ ಹೇಳಿಬಿಟ್ಟು ನಾನು ಮೇಲಾಧಿಕಾರಿ ಹತ್ರ ಕೇಳ್ಕೊಳ್ತೀನಿ. ನಾನು ಸುರೇಶ್ ಶೆಟ್ಟಿ, ಸಾರ್ವಜನಿಕ ಹೋರಾಟ ಸಮಿತಿ ಸೋಮವಾರಪೇಟೆ ಅಧ್ಯಕ್ಷ. ಸೋಮವಾರಪೇಟೆಯಲ್ಲಿ ಇತ್ತೀಚಿನ 1 ವರ್ಷದಿಂದ ಈಚೆ ಆದಷ್ಟು ಹೆಚ್ಚಿನ ಕಳ್ಳತನಗಳು ನಡೀತಾ ಇದೆ ಸೋಮವಾರಪೇಟೆಯಲ್ಲಿ. ಇವತ್ತು ತನಕ ಆ ಕಳ್ಳರನ್ನ ಯಾರು ಅಂತ ಬಂಧಿಸಿಲ್ಲ, ನೊಂದವರಿಗೆ ಅದನ್ನ ರಿಕವರಿ ಮಾಡಿ ಕೊಟ್ಟಿಲ್ಲ. ದೊಡ್ಡ ಮಟ್ಟದ್ದೇ ಕಳ್ಳತನಗಳು ನಡೆದಿದೆ. ತುಂಬ ತೊಂದರೆಯಲ್ಲಿ ಮದುವೆ ಇದು ಕಾರ್ಯಕ್ರಮಗಳಿಗೆ ಅಂತೆಲ್ಲ ಜನ ಚಿನ್ನ ದುಡ್ಡು ಹೊಂದಿಸಿಟ್ಟಿದ್ದನ್ನೆಲ್ಲ ಮನೆ ನುಗ್ಗಿ ಕತ್ಕೊಂಡು ಹೋಗ್ತಿದ್ದಾರೆ. ಪೊಲೀಸವರು ಯಾಕೋಸ್ಕರ ಈ ಸೈಲೆಂಟ್ ಆಗಿದ್ದಾರೆ ಅಂತ ನಮ್ಗೆ ಅರ್ಥ ಆಗಿಲ್ಲ. ಕಳ್ಳತನನ ಆದಷ್ಟು ಬೇಗ ಬೇರಿಸ್ಬಿಟ್ಟು ನೊಂದವರಿಗೆ ಸಹಾಯ ಮಾಡಬೇಕು. ಹಾಗೆ ನಮ್ಮ ಸೋಮವಾರಪೇಟೆ ಜನಗಳು ನಿರ್ಭೀತಿಯಿಂದ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಈ ಹಿಂದೆ ಇದ್ದಂಥ ಇನ್ಸ್ಪೆಕ್ಟ್ರು ತುಂಬ ಸೈಲೆಂಟಾಗಿ ಮಾಸ್ಟರ್ ಟೈಪ್ ಇದ್ದರು, ಅದು ತೊಂದರೆ ಇಲ್ಲ. ಈಗ ಹೊಸಬರು ಬಂದವರೇ, ಅವರಾದರೂ ಇದನ್ನೆಲ್ಲ ಭೇದಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. SP ಅವರು ಇದನ್ನ ಆದಷ್ಟು ಗಮನಕ್ಕೆ ತಗೊಂಡು ಸೋಮವಾರಪೇಟೆ ಕಳ್ಳತನ ನಿಲ್ಲಿಸಬೇಕು, ಜನರ ನಿರ್ಭೀತಿಯಿಂದ ಬದುಕಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊತೀನಿ. ದಾಪಕ್ಲು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು, ಸಮೀಪದ ಕೊಟ್ಟಮುಡಿ, ಹೊದ್ದೂರು, ಬಲಮುರಿಗಳಲ್ಲಿ ಕಾವೇರಿ ನದಿ ಮೈದುಂಬಿ ಹರಿತಾ ಇದೆ. ದಾಪಕ್ಲು ಮೂರ್ನಾಡು ರಸ್ತೆಯ ಸಂಪರ್ಕ ಬಂದಾಗಿದೆ. ದಾಪಕ್ಲು ಮೂರ್ನಾಡು ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯ ಬಳಿಬಾಣೆಯಲ್ಲಿ ರಸ್ತೆಯ ಮೇಲೆ 4 ಅಡಿಗಳಷ್ಟು ನೀರು ಹರಿತಾ ಇದ್ದು, ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಚೆರಿಯಪರಂಬು ಕಲ್ಲುಮೊಟ್ಟೆ ಸಂಪರ್ಕ ರಸ್ತೆ, ನಾಪಕ್ಲು ಬಲಮುರಿ ಮಾರ್ಗದ ಮಕ್ಕಿಕಡವು ರಸ್ತೆ ಜಲಾವೃತಗೊಂಡು ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ. ಮೂರ್ನಾಡು ರಸ್ತೆ ಸಂಪರ್ಕ ಕಡಿತಗೊಂಡಿರುವುದರಿಂದ ದಾಪಕ್ಲು, ಕೊಟ್ಟಮುಡಿ, ಕೇಂಬಾಟ್, ಕುಯ್ಯಂಗೇರಿ, ಹೊದ್ದೂರು ಮಾರ್ಗವಾಗಿ ಮೂರ್ನಾಡಿಗೆ ವಾಹನಗಳು ಸಂಚಾರ ಮಾಡ್ತಾ ಇವೆ. ಮಳೆ ಬಿರುಸು ಇದೇ ರೀತಿ ಮುಂದುವರೆದರೆ ನಾಪಕ್ಲು, ಕೊಟ್ಟಮುಡಿ ಸಂಪರ್ಕ ರಸ್ತೆ ಸೇರಿದಂತೆ ನಾಪಕ್ಲು ವ್ಯಾಪ್ತಿಯ ಎಲ್ಲ ಪ್ರಮುಖ ರಸ್ತೆಗಳ ಸಂಚಾರ ಕಡಿತಗೊಳ್ಳುವ ಸಾಧ್ಯತೆ ಇದೆ. ನಾಪಕ್ಲುವಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ಸಾಮಾನ್ಯ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚೆರಿಯಪರಂಬುವಿನಲ್ಲಿ ಕಾವೇರಿ ನದಿ ದಡದಲ್ಲಿ ವಾಸಿಸುವ ಜನರಿಗೆ ಪ್ರವಾಹದ ಭೀತಿ ಉಂಟಾಗಿದೆ. ಈಗಾಗಲೇ ಹಲವರು ಸ್ಥಳಾಂತರಗೊಂಡಿದ್ದು, ಇನ್ನು ಕೆಲವು ನಿವಾಸಿಗಳು ಮಳೆ ಇಳಿಮುಖಗೊಳ್ಳೋದನ್ನ ಎದುರು ನೋಡ್ತಾ ಇದ್ದಾರೆ. ಕೊಡಗು ಚಾನಲ್ ವರದಿ, ದುಗ್ಗಳ ಸದಾನಂದ, ನಾಪಕ್ಲು.
ಮಾಲಂಬಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಹಂಚುಗಳು ಗಾಳಿ ಮಳೆಗೆ ಹಾರಿ ಹೋಗಿವೆ. ಕಳೆದ 1 ವಾರದಿಂದ ಭಾರೀ ಮಳೆ ಸುರಿದ ಪರಿಣಾಮ ಹಾನಿ ಉಂಟಾಗಿದೆ. ಶಾಲೆಗೆ ರಜೆ ಇದ್ದರಿಂದ ಅನಾಹುತ ತಪ್ಪಿದೆ. 150ಕ್ಕೂ ಹೆಚ್ಚು ಹಂಚುಗಳು ನೆಲಕ್ಕೆ ಬಿದ್ದಿವೆ. ಸಂಬಂಧಪಟ್ಟ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಹಂಚುಗಳು ಹಾರಿ ಹೋಗಿವೆ. ಇದೇ ರೀತಿ ಮಳೆ ಮುಂದುವರೆದರೆ ಶಾಲಾ ಕಟ್ಟಡ ನೆಲಕ್ಕುರುಳುವ ಭಯದಲ್ಲಿ ಪೋಷಕರು ಆತಂಕಗೊಂಡಿದ್ದಾರೆ. ಕೊಡಗಿನಲ್ಲಿ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ ಆರಂಭ. ಮೈಸೂರಿನ ಸುಪ್ರಸಿದ್ಧ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಅನುಭವಿ ವೈದ್ಯರುಗಳ ಸೇವೆ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಆರಂಭಗೊಂಡಿದೆ. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಡಾಕ್ಟರ್ ಶರತ್ ಕುಮಾರ್, ಜೀರ್ಣಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ಅಭಿಜಿತ್, ಮೂತ್ರಜನಕಾಂಗ ಶಸ್ತ್ರಕ್ರಿಯಾ ತಜ್ಞರು. ಇವರು ಪ್ರತಿ ಮಂಗಳವಾರ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಡಾಕ್ಟರ್ ರವಿಕುಮಾರ್, ಹೃದಯ ತಜ್ಞರು. ಇವರು ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ರಿಂದ 11 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಸುಯೋಗ್ ಯೋಗಣ್ಣ, ಶ್ವಾಸಕೋಶ ತಜ್ಞರು. ಇವರು ಪ್ರತಿ ಶುಕ್ರವಾರ ಮಧ್ಯಾಹ್ನ 12 ರಿಂದ 1 ಗಂಟೆಯವರೆಗೆ ಗೋಣಿಕೊಪ್ಪಲಿನ ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್ನಲ್ಲಿ ಲಭ್ಯವಿರುತ್ತಾರೆ. ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಸಿದ್ಧ ವೈದ್ಯರುಗಳನ್ನು ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಭೇಟಿ ಮಾಡಲು ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪಲು. ಮೊಬೈಲ್ 9036032123 9036033123. ಸುಯೋಗ್ ಮೆಡ್ಸಿಟಿ ಮೆಡಿಕಲ್ ಸೆಂಟರ್, ಕಾವೇರಿ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲು. Shining senses in your life. Desirable designs gives you treasured memory. Sharda Jewelers.
ವಿರಾಜಪೇಟೆ ಪಟ್ಟಣದ ದೇವಾಂಗರ ಬೀದಿಯಲ್ಲಿ ಗೋಂದಳಿ ಸಮುದಾಯದವರಿಂದ 3 ದಿನಗಳ ಕಾಲ ಚಾಮುಂಡಿ ಉತ್ಸವವನ್ನು ಆಚರಣೆ ಮಾಡಲಾಯಿತು. 3 ದಿನಗಳ ಕಾಲ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬುಧವಾರ ಬೆಳಿಗ್ಗೆ ಚಾಮುಂಡಿ ದೇವಿಯ ವಿಗ್ರಹವನ್ನು ಗೌರಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು. ಈ ಸಂದರ್ಭ ಗೋಂದಳಿ ಸಮುದಾಯದ ಅಧ್ಯಕ್ಷರಾದ ರಾಮಚಂದ್ರ, ಕುಮಾರ್, ಗಣೇಶ್, ರಜನಿಕಾಂತ್ ಸೇರಿದಂತೆ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಕುಶಾಲನಗರದ ಕೈಗಾರಿಕಾ ಉದ್ಯಮಿಗಳ ಮತ್ತು ವೃತ್ತಿ ನಿರತರ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ 2023-24ರಲ್ಲಿ 412.71 ಕೋಟಿ ರೂಪಾಯಿ ವಾರ್ಷಿಕ ವ್ಯವಹಾರದಲ್ಲಿ 3.04 ಕೋಟಿ ಲಾಭ ಗಳಿಸಿದೆ ಮತ್ತು ಶೇಕಡ 25 ಡಿವಿಡೆಂಡ್ ನೀಡಲು ನಿರ್ಧರಿಸಲಾಗಿದೆ ಎಂದು ಅಧ್ಯಕ್ಷ ಟಿಆರ್ ಶರವಣಕುಮಾರ್ ತಿಳಿಸಿದ್ದಾರೆ. ಸಂಸ್ಥೆಯ ಸಭಾಂಗಣದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು, ಈ ವರ್ಷ ಸಾಲ ವಸೂಲಾತಿ ಶೇಕಡ 95.12% ಆಗಿದೆ. 2022-23ನೇ ಸಾಲಿನಲ್ಲಿ 1305 ಸದಸ್ಯರಿಂದ 3.45 ಕೋಟಿ ಪಾಲು ಬಂಡವಾಳ ಸಂಗ್ರಹ ಮಾಡಲಾಗಿದ್ದು, ಈಗ 1355 ಸದಸ್ಯರನ್ನು ಹೊಂದಿದ್ದು ಪಾಲು ಬಂಡವಾಳ 3.22 ಕೋಟಿ ಸಂಗ್ರಹ ಮಾಡಲಾಗಿದೆ. ಮಾರ್ಚ್ ಅಂತ್ಯಕ್ಕೆ 59.36 ಕೋಟಿ ಠೇವಣಿ ಸ್ವೀಕಾರ ಮಾಡಲಾಗಿದೆ. ಕಳೆದ ಸಾಲಿಗೆ ಹೋಲಿಸಿದರೆ 3.31 ಕೋಟಿ ಹೆಚ್ಚಾಗಿದೆ. ಸಂಘದ ದುಡಿಯುವ ಬಂಡವಾಳ 70.35 ಕೋಟಿಯಿಂದ 79.38 ಕೋಟಿಗೆ ಹೆಚ್ಚಾಗಿದೆ. ಸಂಘದಲ್ಲಿ ವಿವಿಧ ಠೇವಣಿಗಳಿಂದ 7.77 ಕೋಟಿ ಸಂಗ್ರಹವಿದ್ದು, ಇದರಲ್ಲಿ ಕ್ಷೇಮ ನಿಧಿ 2.88 ಕೋಟಿ, ನಿವೇಶನ ಮತ್ತು ಕಟ್ಟಡ ಖರೀದಿ ನಿಧಿ 2.07 ಕೋಟಿ, ಮರಣ ನಿಧಿ 30.14 ಲಕ್ಷ ಮತ್ತು ಇತರೆ ನಿಧಿಗಳು 2.52 ಕೋಟಿ ಇದೆ ಎಂದು ತಿಳಿಸಿದರು. 2 ಕೋಟಿ ತಲುಪಿದೆ. ಬೆಳವಣಿಗೆ ನಾವು ಅದು ಕಾಣ್ತಾ ಇದ್ವಿ. ಮೆಂಬರ್ಶಿಪ್ ಮಾಡ್ಕೊಂಡು ಮಾತ್ರ ಬೆಳವಣಿಗೆ ಅಲ್ಲ, ಅದು ಯಾರಿಗೆ ಕೊಡಬೇಕು ಮೆಂಬರ್ಸ್ ಅವ್ರಿಗೆ ಮಾತ್ರ ನಾವು ಆ ವ್ಯವಸ್ಥೆ ತಲುಪಲಿಕ್ಕೆ ಆ ಮೆಂಬರ್ಶಿಪ್ ನಮ್ಮ ಮುಖ್ಯ ಆದ ಒಂದು ಮೂಲ ಏನಿದ್ದಾರೆ ವ್ಯಾಪಾರಸ್ಥರಾಗಿದೆ. ಅವರು ಕುತ್ಕೊಂಡು ಬೀಡ ಅಂಗಡಿ ಇಟ್ಕೊಂಡಿದ್ದವರು ನಮ್ಮಲ್ಲಿ ಮೆಂಬರ್ ಇದ್ದಾರೆ. ದೊಡ್ಡ ದೊಡ್ಡ ಕಾಫಿ ಇಂಡಸ್ಟ್ರಿ ಇಟ್ಕೊಂಡಿರೋರು ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ. ಅಂದರೆ ನಮಗೆ ವ್ಯಾಪಾರ ಒಂದೇ ಮುಖ್ಯ ವಿಷಯವಾಗಿರ್ತದೆ, ವ್ಯಾಪಾರ ಮಾಡೋದು. ಹಾಗಾಗಿ ನಮ್ಮ ಎಲ್ಲ ವರ್ಗದ ವ್ಯಾಪಾರಸ್ಥರು ಇರೋದಿಲ್ಲ. ನಮ್ಮದು ಕಳೆದ ಸಾಲಿನಲ್ಲಿ 1355 ಸದಸ್ಯರಿಗೆ ಮಾರ್ಚ್ ಹಿಡಿದಿದ್ದಾರೆ. ಅವರಿಂದ ನಮ್ಮಲ್ಲಿ ಇರುವಂಥ ಶೇರ್ ಕ್ಯಾಪಿಟಲ್ 3.22 ಕೋಟಿ. ಪ್ರಾರಂಭದಲ್ಲಿ 3 ಲಕ್ಷ ಇದ್ದಿಲ್ಲ, 3.25 ಕೋಟಿ ಅಷ್ಟು ನಾವು ಮೊನ್ನೆ ಮಾರ್ಚಿಗೆ ಸಂಗ್ರಹಣೆ ಮಾಡಿದ್ವಿ. ನಾವು ಕುಶಾಲನಗರ ಹೋಬಳಿಯ ಒಂದು ವ್ಯಾಪಾರಸ್ಥರ ಮತ್ತು ಉದ್ಯಮಿಗಳ ಆರ್ಥಿಕ ಸಹಾಯಕ್ಕೆ ಅಂತ ಈ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಯಾಕೆಂತಂದರೆ ಈ ಫೈನಾನ್ಸ್ಗಳು ಭಾಳ ಛಾಯ ಸ್ಥಿತಿದಂಥ ಒಂದು ಕಾಲ. ಯಾಕೆಂದರೆ ಜನರಿಗೆ ವ್ಯಾಪಾರಸ್ಥರಿಗೆ ಬಂಡವಾಳದ ಅವಶ್ಯಕತೆ ಇತ್ತು, ಬಂಡವಾಳ ಕೊಡೋಂಥವರು ಕಡಿಮೆ ಇತ್ತು. ಅಂಥ ಸಮಯದಲ್ಲಿ ಫೈನಾನ್ಸ್ಗಳು ಭಾಳ ಉತ್ತಮದಲ್ಲಿದ್ದು ಭಾಳ ದೊಡ್ಡ ಬಡ್ಡಿ ಕಟ್ಟಿ ಸಾಲ ಪಡೆದು ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಅಂಥ ಸಮಯದಲ್ಲಿ ಸಮಾನ ಮನಸ್ಸು ನಾವು ಸೇರಿಕೊಂಡು ಈ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ.
325 ಸದಸ್ಯರು 3.4 ಲಕ್ಷ ರೂಪಾಯಿ ನಮ್ಮ ಪ್ರಾಥಮಿಕ ಹಂತದ ಬಂಡವಾಳ. ಪ್ರಾರಂಭ ಮಾಡ್ಬೇಕಾದ್ರೆ ನಮ್ಮಲ್ಲಿ 3.4 ಲಕ್ಷ ಬಂಡವಾಳ, ಅದರ ಸುಮಾರು ಒಂದು 2.5 ಲಕ್ಷ ರೂಪಾಯಿಯಷ್ಟು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ನಮ್ಮ ಒಂದು ಫರ್ನಿಚರು, ಕಂಪ್ಯೂಟರ್ ಸಿಸ್ಟಮು, ಸ್ಟೇಷನರಿ, ಈ ವಿಷಯ ಖರ್ಚಾಗಿ ಒಂದು 75,000 ರೂಪಾಯಿ ಉಳಿದ ಬಂಡವಾಳದ ನಾವು ಸಾಲ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ.